ಹಾಯ್ ಹಲೋ ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ. ಸೊ ಈ ವಿಡಿಯೋದಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಹೊಸದಾಗಿ ಜಾಬ್ ಬಂದಿದ್ದಾವೆ. ಮೊದಲಾಗಿ ವಿದ್ಯಾರ್ಥಿಗಳು ಯಾರು GNM ಮಾಡಿರ್ತೀರಾ, ನರ್ಸಿಂಗ್ ಮಾಡಿರ್ತೀರಾ ಅಂಥವ್ರಿಗೆ ಒಳ್ಳೆಯ ಒಂದು ಆಫರ್ಸ್ ಇದ್ದಾವೆ. ಏನಪ್ಪ ಅಂದರೆ ಮೊದಲಾಗಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಜಿಲ್ಲಾ ಪಂಚಾಯತ್ ಮುಖಾಂತರ ವಿಜಯನಗರ ಜಿಲ್ಲೆಯಲ್ಲಿ 22,000 ನಿಮಗೆ ಸ್ಯಾಲ್ರಿ ಇರುತ್ತೆ. ಸೊ GNM ಮಾಡಿದವರಿಗೆ ಸ್ಟಾಫ್ ನರ್ಸ್ ಹುದ್ದೆಗೆ ಕರಿತಾ ಇದ್ದಾರೆ. ಓಕೆ, ಇಲ್ಲ ಸರ್ ನಾವು ಬರೀ SLC ಮಾಡಿದ್ದೇವೆ, ಡಿಪ್ಲೊಮಾ ಹೊಂದಿರಬೇಕು. ಓಕೆ, ಇಲ್ಲ ಬರೀ ಸೆಕೆಂಡ್ PUC ಮಾಡಿದ್ದೇವೆ ಸರ್ ಅಂತ ಕೂಡ ನಡೆಯುತ್ತೆ. ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಬಟ್ ಕಂಡೀಷನ್ ಅಪ್ಲೈಡ್, ನಿಮ್ಗೆ 2 ವರ್ಷ ನಿಮಗೆ ಡಿಪ್ಲೊಮಾ ಕೋರ್ಸ್ ಏನಾದರೂ ಮಾಡಿದರೆ ಒಳ್ಳೆಯದು. ಓಕೆ, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅದೇ ರೀತಿಯಾಗಿ ಯಾದಗಿರಿ ಮುಖಾಂತರ ಕೂಡ ಕರೆದಿದ್ದಾರೆ. ಓಕೆ, ಸೊ ಇಲ್ಲಿ ಕೂಡ ನಿಮಗೆ GNM ಮತ್ತು SSLC ಅವ್ರ ಇಕ್ವಿವೆಲೆಂಟ್ ಎಕ್ಸಾಮಿನೇಷನ್ ಆ್ಯಂಡ್ 3 ಇಯರ್ಸ್ ಡಿಪ್ಲೊಮಾ ಇನ್ ಲ್ಯಾಬ್ರೇಟರಿ ಟೆಕ್ನಾಲಜಿ ಬೇಕು ಅಂತ ಹೇಳಿದ್ದಾರೆ. ಓಕೆ, ಇಲ್ಲಾಂದರೆ ಸೆಕೆಂಡ್ PUC ಮಾಡಿರ್ತೀರಾ ಅಲಾಂಗ್ ವಿತ್ 2 ಇಯರ್ ಡಿಪ್ಲೊಮಾ ಇನ್ ಲ್ಯಾಬ್ರೇಟರಿ ಟೆಕ್ನಾಲಜಿ. ಓಕೆ, ಸೊ ರಿಜಿಸ್ಟರ್ಡ್ ಇನ್ ದ ಪ್ಯಾರಾಮೆಡಿಕಲ್ ಬೋರ್ಡ್ ಆಫ್ ಕರ್ನಾಟಕ ಸ್ಟೇಟ್. ಓಕೆ, ಯೂಶಲಿ ಯಾರು ಮೆಡಿಕಲ್ ಫೀಲ್ಡಲ್ಲಿ ನರ್ಸಿಂಗ್ ಮಾಡಿರ್ತೀರಾ, ಪ್ಯಾರಾಮೆಡಿಕಲ್ ಮಾಡಿರ್ತೀರಾ ಅಂಥವ್ರಿಗೆ ಸೂಟ್ ಆಗುತ್ತೆ. ಅವ್ರಿಗೆ ಇವನ್ನ ತಪ್ಪದೆ ಶೇರ್ ಮಾಡಿ. ಓಕೆ, ಸೊ ಇಲ್ಲಿ ಕೂಡ ಬೆಂಗಳೂರಲ್ಲಿ ಮುಖಾಂತರ ಕೂಡ ಇದೆ. ಇಲ್ಲಿ ಕೂಡ 22,000. ಸೊ ಸುಮಾರು 3 ಓಕೆ, ಟೋಟಲ್ 3 GNMದವರಿಗೆ ಒಂದು ಜಾಬ್ ಕರೆದಿದ್ದಾರೆ. ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇವಾಗ ಯಾರು BE ಮಾಡಿರ್ತೀರ ಸ್ಪೆಷಲಿ. ಓಕೆ, ಇಲ್ಲಿ ನೋಡ್ತಾ ಇರೋದು BE ಆರ್ BTech 4 ಇಯರ್ಸ್ ಕೋರ್ಸು. ಸೊ ಇಲ್ಲಿ ನೀವೇನಪ್ಪ ಅಂದರೆ ಓಕೆ 35 ಪೋಸ್ಟ್ಗಳು ಇದ್ದಾವೆ, ಒಳ್ಳೆ ಪೇಸ್ಗಳಿರುತ್ತೆ, ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳು ಯಾರು MSc ಮಾಡಿರ್ತೀರಾ, ಓಕೆ, ಇಲ್ಲ ಬರೀ BCA ಮಾಡಿರ್ತೀರಾ ಅಂಥವ್ರಿಗೆ ಕೂಡ ಒಂದು ಜಾಬನ್ನು ಕರೆದಿದ್ದಾರೆ. ಯಾರು ಅಂತಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಖಾಂತರ ಕರೆದಿದ್ದಾರೆ. ಓಕೆ, ಸೊ ಇದಕ್ಕೆ ಏಜ್ ಲಿಮಿಟ್ 40 ಇಯರ್ಸ್ ಇದೆ. ಆಮೇಲೆ ಆರಾಮ್ಸೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಸ್ಯಾಲ್ರಿ ನೋಡ್ತಾ ಇರ್ಬೋದು 30,000, 37,000 ಈ ಥರ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳು ಇನ್ನೊಂದೇನಪ್ಪ ಅಂದರೆ ರೀಸೆಂಟ್ಲಿ ಇವಾಗ RRB. ಓಕೆ, ಎಲ್ಲರೂ ಕೂಡ ಗೊತ್ತಾಗಿದೆ. RRBಲಿ ಸಾಕಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದ್ದಾವೆ. 30,000 ಪೋಸ್ಟ್ಗಳು ಹುದ್ದೆಗೆ ನಿಮಗೆ ಕರೆದಿದ್ದಾರೆ. ಆರಾಮ್ಸೆ ಅಪ್ಲೈ ಮಾಡ್ಕೊಳ್ಳಿ. ಇನ್ನೂ ಕೂಡ ಲಾಸ್ಟ್ 29 ತಾರೀಕಿದೆ. ಸೊ ಇದಕ್ಕೆ ಒಳ್ಳೆ ಪೇಸ್ಗಳಿರುತ್ತೆ. ಸ್ಟಾರ್ಟಿಂಗ್ ನಿಮಗೆ 35,400 ಸಿಗುತ್ತೆ. ಲೇಟ್ ಆನ್ ಮತ್ತೆ ಅದು ಜಂಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ರೀಸೆಂಟ್ಲಿ ವಿದ್ಯಾರ್ಥಿಗಳು ಸರ್ ಜಮಖಂಡಿ ಕೋಆಪರೇಟಿವ್ ಬ್ಯಾಂಕ್ಗೆ ನಂಗೆ ಅರ್ಜಿ ಸಲ್ಲಿಸ್ಕೊಡಿ ಅಂತ ಭಾಳ ಜನ ಕೇಳಿದ್ದಾರೆ. ಸ್ವಲ್ಪ ಬಿಸಿ ಇದೆ, ನನಗೆ ಕೆಲವೊಬ್ಬರಿಗೆ ರಿಪ್ಲೈ ಮಾಡೋಕ್ಕಾಗಿದ್ದಿಲ್ಲ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಬಟ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪ್ಲೈ ಮಾಡಿದ್ದಾರೆ. ಬಟ್ ಏನಂದರೆ ಇಲ್ಲಿ ನೋಡ್ತಾ ಇರ್ಬೋದು ಭಾಳಷ್ಟು ಕಡಿಮೆ ವೇಕೆನ್ಸಿಗಳು ಇದ್ದಾವೆ. ಯಾಕೆಂದರೆ ಮೊದಲೇ ನಿಮಗೆ ಇಲ್ಲಿ ಫೀಸ್ ಇದೆ. ಓಕೆ, 2,000, 1,000. ಓಕೆ, ಈವನ್ SC ST ಆಗಿದ್ರು ಕೂಡ 1,500 ಈ ಥರ ಫೀಸ್ ಇದೆ. ಓಕೆ, ಅದಕ್ಕೆ ನೋಡ್ಕೊಂಡು ಅಪ್ಲೈ ಮಾಡಿ. ಆಮೇಲೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ವೇಸ್ಟ್ ಆಯ್ತು ಅಂತ ಹಂಗೆ ಬೇಜಾರಾಗಿ ಹೋಗಬೇಡಿ. ಓಕೆ, ಮತ್ತು ಇನ್ನೊಂದು ವಿದ್ಯಾರ್ಥಿಗಳು ಯಾರು SLC ಮಾಡಿರ್ತೀರಾ, PUC ಮಾಡಿರ್ತೀರಾ, ಓಕೆ, ಅಂಥವ್ರಿಗೆ SD/FD ಅದು ರೀಸೆಂಟ್ಲಿ ಆಗಿ ಭಾಳಷ್ಟು ಜನ ಕೇಳ್ತಾ ಇದ್ರು. ಸೊ ಆದಷ್ಟು ಬೇಗನೆ ಒಂದು ನೋಟಿಫಿಕೇಶನ್ ಕರೀತಾರೆ. ಯಾಕೆಂದರೆ ಈ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ ಅಂದರೆ 100% ಬಂದೇ ಬರುತ್ತೆ. ಓಕೆ, ರೀಸೆಂಟ್ಲಿ FD ಅದು ಸೊ ಕರ್ನಾಟಕ ಸ್ಟೇಟ್ ಫೆಡರೇಷನ್ ಮುಖಾಂತರ ಅದು ಕ್ಲೋಸ್ ಆಗಿದೆ. ಬಟ್ ಇವಾಗ ಏನಪ್ಪ ಅಂದರೆ ಬೇರೆ ಮುಖಾಂತರ ಬೇರೆ ಅಸಿಸ್ಟೆಂಟ್ ಕಿರಿಯ ಅಧಿಕಾರಿ ಆಗಿರ್ಬೋದು. ಓಕೆ, ಆಮೇಲೆ ನಿಮಗೆ ಮಾರಾಟ ಪ್ರತಿನಿಧಿ ಆಗಿರ್ಬೋದು, ಎನಿ ಡಿಗ್ರಿ, ಆಮೇಲೆ ಕಿರಿಯ ಮಾರಾಟ ಪ್ರತಿನಿಧಿ PUC ಮೇಲೆ. ಓಕೆ, ಸೊ ಈ ಥರ ಜಾಬನ್ನು ಕರೀತಾರೆ. ಡಿಗ್ರಿ ಮಾಡಿದರೆ ಸಹಾಯಕ ಗ್ರಂಥಪಾಲಕ ಗ್ರೂಪ್ C ಹುದ್ದೆಗೆ. ಓಕೆ, ಸಹಾಯಕ ಲೆಕ್ಕಕಿ, ನಿರ್ವಾಹಕ. ಓಕೆ, ಸೆಕೆಂಡ್ PUC ಆಗಿದ್ದರೆ ನಿರ್ವಾಹಕ ಆಯಿತಾ. ಆಮೇಲೆ ಸಹಾಯಕ ಆಡಳಿತಕಾರಿ. ಓಕೆ, ಈ ಥರ ಎಲ್ಲ ಕೂಡ ಬೇರೆ ಬೇರೆ ಜಾಬ್ಸ್ ಬರ್ತಾ ಇರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಲಿಂಕಿನೂ ಕೂಡ ಇದ್ರದ್ದು ಸಣ್ಣಾಗಿಲ್ಲ, ಆದಷ್ಟು ಬೇಗನೆ ಕರೀತಾರೆ, ಡೋಂಟ್ ವರಿ. ಸೊ ಅದಕ್ಕೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಸ್ಪೆಷಲಿ ಏನಪ್ಪ ಅಂದರೆ ಇವಾಗ ಸದ್ಯ ಮಟ್ಟಕ್ಕೆ RRBದು ಯಾರು ಡಿಗ್ರಿ ಮಾಡಿದರೆ ಅಪ್ಲೈ ಮಾಡಿ. ಇಲ್ಲ ಸರ್ ನಾವು ಬರೀ PUC ಮಾಡಿದ್ದೇವೆ, SLC ಮಾಡಿದ್ದೇವೆ ಅಂತಂದರೆ ಈ ಒಂದು ಜಮಖಂಡಿ ಕೋಆಪರೇಟಿವ್ ಬ್ಯಾಂಕ್ಗೆ ಇಂಟ್ರೆಸ್ಟ್ ಅದನ್ನು ಅಷ್ಟೇ ಅಪ್ಲೈ ಮಾಡಿ. ಸುಮ್ಮನೆ ಅಪ್ಲೈ ಮಾಡಿ ಆಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ನೀವು ಕಟ್ಟಿರುವಂಥ ಫೀಸು ವೇಸ್ಟ್ ಆಗುತ್ತೆ. ಓಕೆ, ಮತ್ತು ಸ್ಪೆಷಲಿ ಫಾರ್ GNM ಯಾರು ನರ್ಸಿಂಗ್ ಮಾಡಿರ್ತಾರೆ ಅಂಥವ್ರಿಗೆ ಒಳ್ಳೆಯ ಒಂದು ಪೇಸ್ಗಳಿದೆ. ಸೊ ಅದಕ್ಕೆ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಯಾರಾದರೂ ಕಾಲೇಜ್ ಗ್ರೂಪ್ಸ್ ಇರುತ್ತೆ ನರ್ಸಿಂಗ್ ಮಾಡೋರಿಗೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಆದಷ್ಟು ಬೇಗನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವಂತೆ ಅಲ್ಲಿವರೆಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಸ್ ವೆಲ್ ಆಸ್ ಯಾರನ್ನು ವಾಟ್ಸಪ್ಗೆ ಜಾಯ್ನ್ ಆಗಿಲ್ಲ, ಲಿಂಕ್ ಇನ್ ಕಮೆಂಟ್ ಸೆಕ್ಷನ್ ಜಾಯ್ನ್ ಆಗಿ.